ಇವತ್ತು ನಾವು ಸ್ವಾತಂತ್ರ್ಯದ 51ನೇ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಸಿಕ್ಕಿ ನಮಗೆ 50 ವರ್ಷ ಆಗಿದೆ. ನಮ್ ದೇಶದ ಹಿರಿಯರು ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯನ ಲಭಿಸ್ಕೊಟ್ಟಿದ್ದಾರೆ. ಮಕ್ಕಳೇ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನೀವು ಇನ್ ಮುಂದೆ ನಿಮ್ ಜೀವನದಲ್ಲಿ ಆದರ್ಶಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ರು ನಿಮ್ ಕ್ಲಾಸ್ಗೆ ಹೋಗಿ. ಹಾ, ಹೋಗಿ ಹೋಗಿ ಹೋಗಿ, ಎಲ್ಲ ಹೋಗಿ 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 ಕ್ಲಾಸ್ಗೆ ಹೋಗಿ. ಎಲ್ರು ಸ್ಯಾಂಡಿ? ನಾನು ಇಲ್ಲೇ ಇದ್ದೀನಿ ಸರ್. ಏನ್ ಸ್ಯಾಂಡಿ, ಏನ್ ಲೇಟು? ನಿಂಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ದಿನ ಬೇಗ ಬರೋದಿಕ್ಕೆ? ನೀ ಬರೋವರೆಗೂ ಧ್ವಜಾರೋಹಣ ನಿಲ್ಸಕ್ಕಾಗತ್ತಾ? ಯಾರ್ ಸರ್ ಧ್ವಜಾರೋಹಣ ನಿಲ್ಸಕ್ ಹೇಳಿದ್ದು? ಅದ್ರ ಪಾಡಿಗದ್ ಗಗನದ ಎತ್ತರದಲ್ಲಿ ಹಾರ್ಬೇಕು. ನಾನೊಬ್ಬ ದೇಶ ವಿರೋಧಿನ ಬಂದೂಕ್ನಿಂದ ಸುಟ್ಟು ಬರೋಕೆ ಇಷ್ಟು ಟೈಮ್ ತಗೊಂತು ಸರ್. ಅಂದ್ರೆ ಕೊಲೆ ಮಾಡಿ ಬಂದ್ಯಾ? ಹೌದು ಸರ್. ನನ್ ತಾಯ್ನಾಡು, ನನ್ ದೇಶ, ನನ್ ದೇಶದ ಸೈನಿಕರನ್ನ ಯಾರಾದ್ರೂ ಅಪಮಾನ ಮಾಡಿದ್ರೆ ಅವ್ರನ್ನ ಬಂದೂಕಿನ್ ಸುಟ್ಟು ಬಿಡ್ತೀನಿ. ಏನೇನು ಹುಚ್ಚಂತರ ಮಾತಾಡ್ಬೇಡ. ಏನಿದು ಹುಚ್ಚ ವೇಷ? ಶಾಲೆಗೆ ಬರ್ಬೇಕಾದ್ರೆ ಈ ತರ ಬರ್ಬಾರ್ದು ಅಂತ ಗೊತ್ತು ತಾನೆ? ಸರ್, ಎಲ್ರೂ ಹುಚ್ಚರೇನೆ. ಈ ಹುಚ್ಚನೆದ್ರು ಜಾಸ್ತಿ ಹೊತ್ತು ನಿಂತ್ಕೊಳ್ಬೇಡಿ. ಒಳ್ಳೆ ಮೆಂಟಲ್ ಸಾವಾಸ ಆಯ್ತಪ್ಪ. ಅಲ್ಲ, ಇವನನ್ನೆಲ್ಲ ಹೇಗ್ ಸರಿ ಮಾಡೋದೋ ಗೊತ್ತಾಗ್ತಿಲ್ಲಪ್ಪ. ಏಯ್, ಏನ್ ನೋಡ್ತಾ ಇದ್ರ? ಹೋಗ್ರ ಕ್ಲಾಸ್ಗೆ. ಎಸ್ ಲೀಸೋ, ನನ್ ತಂದೆನ ಬಂದೂಕಿಂದ ಕೊಂದೆ. ಯಾಕೆ ಗೊತ್ತಾ? ನಾನೊಬ್ಬ ದೇಶ ಪ್ರೇಮಿ. ಈ ದೇಶದ ಯೋಧನಾಗ್ಬೇಕು ಅನ್ನೋದು ನನ್ನ ಆಸೆ. ಇದು ತಪ್ಪಾ? ಇಲ್ಲ ಸ್ಯಾಂಡಿ, ಇದು ತಪ್ಪಲ್ಲ. ಯಾರು ಹೇಳಿದ್ದು ಇದು ತಪ್ಪು ಅಂತ? ಈ ದೇಶದ ಬಗ್ಗೆ ಕನಸು ಕಾಣೋದು ತಪ್ಪಂದ್ರೆ ಅದಕ್ಕಿಂತ ಮೂರ್ಖತನದ ಮಾತು ಬೇರಿಲ್ಲ ಸ್ಯಾಂಡಿ. ನಿನ್ನ ತಂದೆ ತಾಯಿಗೆ ನೀನೊಬ್ಬ ಯೋಧನಾಗೋದು ಇಷ್ಟ ಇಲ್ವಾ? ಇಲ್ಲ ಲೀಸೋ, ನನ್ನ ತಂದೆ ತಾಯಿಗಳಿಗೆ ಅವ್ರ ಸ್ವಾರ್ಥನೇ ಮುಖ್ಯ ಆಯ್ತು. ಅವ್ರಿಗೆ ನಾನ್ ಡಾಕ್ಟ್ರು, ಇಂಜಿನಿಯರು ಆಗ್ಬೇಕನ್ನೋದೇ ಅವ್ರ ಆಸೆ. ಆದ್ರೆ ನಂಗೆ ಭಾವನೆಗಳನ್ನೋದೇ ಇಲ್ವಾ? ಅದಕ್ಕೆ ಈ ದೇಶದ ಮೇಲೆ ಅಭಿಮಾನ ಇಲ್ದೇ ಇರೋ ತಂದೆ ತಾಯಿ ಇವರೆಲ್ಲ ಇದ್ರೆಷ್ಟು ಸತ್ರೆಷ್ಟು. ನನ್ ತಂದೆನ ಬಂದೂಕ್ನಿಂದ ಕೊಂದು ನನ್ ತಾಯಿನ ವಿಧವೆ ಮಾಡಿ ಬಂದೆ. ಸ್ವಂತ ತಂದೆನ ಕೊಂದ್ಯಾ? ಎಂತ ಕ್ರೂರಿ ನೀನು! ಇದು ಸರಿಯಲ್ಲ ಸ್ಯಾಂಡಿ. ತಂದೆ ತಾಯಿ ತಮ್ಮ ಮಕ್ಕಳು ದೊಡ್ಡ ಮಟ್ಟಕ್ಕೆ ಏರ್ಬೇಕಂತ ಆಸೆ ಪಡೋದು ತಪ್ಪಲ್ಲ. ಅದು ನಿನ್ ಮೇಲಿನ ಪ್ರೀತಿಗೆ. ಯಾವುದು ಸರ್ ಪ್ರೀತಿ? ತಂದೆ ಸ್ಥಾನದಲ್ಲಿ ನಿಂತು ಮಗ ಅಂತ ಒಂದಿನನೂ ನೋಡ್ಲಿಲ್ಲ. ಹೆತ್ತ ತಾಯಿಯಾಗಿ ಮಗನೇ ಅಂತ ಒಂದಿನನೂ ಕೈ ತುತ್ತಿನ್ಸ್ಲಿಲ್ಲ. ಇದು ಯಾವ ಸೀಮೆ ಪ್ರೀತಿ ಸರ್? ನೀನ್ ನಂಗ್ ಬುದ್ಧಿ ಹೇಳಕ್ ಬರ್ಬೇಡ. ನಿಮ್ಮಂತವರು ಸ್ಕೂಲಲ್ಲಿ ಇದ್ರೆ ನಮ್ಗೆ ತೊಂದ್ರೆ. ಏಯ್, ಎಲ್ಲ ಏನ್ ನೋಡ್ತಾ ಇದ್ರು? ನಡೀರೋ ಈ ಮೆಂಟಲ್ ಮಾತ್ ಕೇಳ್ಕೊಂಡು. ಏನು ಸ್ಯಾಂಡಿ, ಇದೆಲ್ಲ ಏನಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಲೀಸೋ, ನೀನೊಬ್ಬ ನನ್ನ ಅರ್ಥ